Hello students, welcome back to my YouTube channel Supreme Learning Academy. This is district level SSLC Kannada paper, question paper, preparatory question paper. This is second language Kannada. Time will be 3 hours. Marks 80. Subject code 33K. So ಇದು district level SSLC Kannada question paper, preparatory question paper. Same pattern annual exam ಗೆ ಬರುತ್ತೆ. ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್, 4 ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಇರುತ್ತೆ. ಕಟ್ಟ ಕಡೆ ಇದು ಯಾವ ವ್ಯಾಕರಣಾಂಶ? ಸೆಕೆಂಡ್ ಒನ್, ತೃತೀಯ ವಿಭಕ್ತಿ ಪ್ರತ್ಯಯವಿದು. ಕುಣಿಗಲ್ ಪದದಲ್ಲಿರುವ ಮಾತ್ರೆಗಳ ಸಂಖ್ಯೆ. ರಾಜನು ಹಣ್ಣನ್ನು ತಿಂದನು ಈ ವಾಕ್ಯ ಇರುವ ಕಾಲ. ಸೆಕೆಂಡ್ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ. 12 ಕ್ವೆಶ್ಚನ್ ಇರುತ್ತೆ, ಒಂದಕ್ಕೆ 1 ಮಾರ್ಕ್. ಅಡಿಗರು ಹಗಲಿರಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳಿದ್ದಾರೆ? ಹಸಿ ಮಸಿ ಎಂದರೇನು? ಉತ್ತರನು ನಿಟ್ಟೂಟದಲ್ಲಿ ಓಡಿದ್ದು ಏಕೆ? ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯವಿದೆ? ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು? ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ? ಗೋಪಾಲನ ಗೆಳೆಯರ ಹೆಸರೇನು? ಗುರುಗಳು ಹೇಳಿದಂತೆ ಕಾಫಿ ಮತ್ತು ಕಪ್ಪು ಯಾವುದರ ಸಂಕೇತವಾಗಿದೆ? ಬಸವಣ್ಣನವರ ಪ್ರಕಾರ ನಶಿಸುವುದು ಯಾವುದು? ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಸೌಜನ್ಯವು ಹೇಗೆ ಅರಳಬೇಕು? ಥರ್ಡ್ ಮೇನ್ 3-4 ವಾಕ್ಯ, 8 ಕ್ವೆಶ್ಚನ್ ಇರುತ್ತೆ, ಒಂದಕ್ಕೆ 2 ಮಾರ್ಕ್ಸು. ಕೃಷಿಕರು ಭೂಮಿಯನ್ನು ಉಳಿಯುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ಏನಾಗಬಹುದು? ನೀಲಿ ಸಾಮ್ರಾಟ ಹಾಗೂ ಸಗ್ಗದಕ್ಕಿ ಗೂಡುಗಳ ವಿಶೇಷತೆಗಳೇನು? ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಯಾವುದರ ಪ್ರತೀಕವಾಗಿದೆ? ಭಗವಂತ ಕೊಟ್ಟ ಬದುಕನ್ನು ಯಾವ ರೀತಿ ನಡೆಸಬೇಕೆಂದು ಗುರುಗಳು ಹೇಳಿದರು? ಬಸವಣ್ಣನವರು ದೇಹವೇ ದೇಗುಲವೆಂಬ ಕಲ್ಪನೆಯನ್ನು ಹೇಗೆ ವರ್ಣಿಸಿದ್ದಾರೆ? ಸಿದ್ಧಾರ್ಥ ಬುದ್ಧನ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿ ಹೇಗೆ ತುಂಬಿಕೊಂಡಿತು? ಈ ಲೋಕವು ಯಾವ ರೀತಿ ಸಂತೋಷದಾಯಕವಾಗಿದೆ ಎಂದು ಕವಿಯತ್ರಿ ಹೇಳುತ್ತಾರೆ? ಸೌಜನ್ಯಶೀಲರ ಲಕ್ಷಣಗಳ್ಯಾವು? ನೆಕ್ಸ್ಟ್ ಮೇನ್, ಫೋರ್ತ್ ಮೇನ್, ಕೆಳಗಿನ ಸಾಹಿತ್ಯ ಅಥವಾ ಕವಿ ಪರಿಚಯ ಬರೆಯಿರಿ. 3 ಮಾರ್ಕ್ಸ್ಗೆ ಕುವೆಂಪು ಇಲ್ಲಿ ಕೊಟ್ಟಿರೋದು. ನೆಕ್ಸ್ಟು ಪದ್ಯವನ್ನು ಓದಿ ಅದರ ಸಾರಾಂಶವನ್ನು ಬರೀಬೇಕು ವಾಕ್ಯ ರೂಪದಲ್ಲಿ, ಇದಕ್ಕೆ 3 ಮಾರ್ಕ್ಸು. ನೆಕ್ಸ್ಟು ಅಲಂಕಾರ ಹೆಸರಿಸಿ ಸಮನ್ವಯ ಬರೀಬೇಕು, 3 ಮಾರ್ಕ್ಸು. ನೆಕ್ಸ್ಟು ಯಾವುದಾದ್ರೂ ಒಂದಕ್ಕೆ ಗಾದೆ ವಿಸ್ತರಿಸಿ ಬರೆಯಿರಿ, 2ರಲ್ಲಿ 1 3 ಮಾರ್ಕ್ಸ್ಗೆ. ಸಂದರ್ಭ 5 ಇರುತ್ತೆ, 1ಕ್ಕೆ 3 ಮಾರ್ಕು. ನೆಕ್ಸ್ಟು ಪದ್ಯ 2 ಇರುತ್ತೆ, 2ರಲ್ಲಿ ಯಾವುದಾದ್ರೂ 1. 8-10 ವಾಕ್ಯ 4 ಮಾರ್ಕ್ಸ್ಗೆ. 2ರಲ್ಲಿ ಯಾವುದಾದ್ರೂ 1 ಬರೀರಿ. ಗುರಿ ಪದ್ಯದ ಸಾರಾಂಶ ಬರೆಯಿರಿ ಅಥವಾ ಅಡಿಗರ ಪ್ರಕಾರ ಜೀವನ ಯಾವಾಗ ಸಾರ್ಥಕವಾಗುತ್ತದೆ? ನೆಕ್ಸ್ಟು ಈ ಕೆಳಗಿನ ಗದ್ಯ ಭಾಗ ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ, 5 ಮಾರ್ಕ್ಸ್, 4 ಮಾರ್ಕ್ಗೆ. ಪ್ಯಾಸೇಜ್ ಕೊಟ್ಟಿದ್ದಾರೆ, ಪ್ಯಾಸೇಜ್ ಓದಿ. ಪ್ಯಾಸೇಜ್ಗೆ ಸಂಬಂಧಿಸಿದಂತೆ 2 ಕ್ವೆಶ್ಚನ್ ಇರುತ್ತೆ, ಆ ಕ್ವೆಶ್ಚನ್ಗೆ ಪ್ಯಾಸೇಜಲ್ಲಿ ಆನ್ಸರ್ ಇರುತ್ತೆ, ಆನ್ಸರ್ ಹುಡುಕಿ ಬರೀಬೇಕು. ನೆಕ್ಸ್ಟು ಯಾವುದಾದ್ರೂ ಒಂದು ಕುರಿತು ಪ್ರಬಂಧ ಬರೆಯಿರಿ, 4 ಮಾರ್ಕ್ಗೆ. ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಅಥವಾ ಮಳೆ ನೀರು ಕೊಯ್ಲಿನ ಅಗತ್ಯತೆ. ನೆಕ್ಸ್ಟ್ ಒನ್, ಈ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಒಂದು ಪತ್ರ ಬರೆಯಿರಿ. 2 ಆಪ್ಷನ್ ಇದೆ, ಯಾವುದಾದ್ರೂ ಒಂದು ಆಪ್ಷನ್ನ ಬರೀರಿ, ಯಾವುದಾದ್ರೂ ಒಂದು ಪತ್ರನ ಬರೀರಿ. ಇದು 5 ಮಾರ್ಕ್ಸ್ಗೆ. ಇದಿಷ್ಟು ನಿಮ್ಮದು ಕ್ವೆಶ್ಚನ್ ಪೇಪರ್ ಪ್ಯಾಟ್ರನ್.